ಬಟ್ ಏನಂದ್ರೆ ಒಂದು ಅವರು ಕೊನೆ ತನಕನೂ ಒಂದಿಷ್ಟೂ ಕಮ್ಮಿ ಆಗಿಲ್ಲ. ಅವರು ಫೇಮ್ ಆಗಲಿ, ಬೇರೆ ಅವರು ಓಡಾಡೋದಾಗಲಿ, ಎಲ್ಲರ ಜೊತೆಲಿ ಮಿಂಗಲ್ ಆಗೋದು, ಇದೆಲ್ಲ ಯಾವಾಗಲೂ ಹೆಂಗಿದ್ರೋ ಅದೇ ಥರನೇ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿದವ್ರು ಎಲ್ಲರೂ ಹೇಳ್ತಿದ್ದಾರೆ ಅವ್ರು ಮಲ್ಕೊಂಡಿದ್ದಂಗೆ ಅನಿಸುತ್ತೆ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಥರ ಇಲ್ಲ, ಅದೇ ಚಂದ ಅದೇ. ಈಗಲೂ ನಾನು ಬೆಳಗ್ಗೆ ಅದು ಹೇಳಿದಾಗ ನನಗೂ ಸ್ವಲ್ಪ ಹೊತ್ತು ಹಂಗೆ ಸಾಧ್ಯನೇ ಇಲ್ಲ. ಅವರು ಎಷ್ಟು ಹೆಲ್ದಿಯಾಗಿದ್ದರು, ನಾನು ನೋಡಿದಾಗೆಲ್ಲ ಹೆಲ್ದಿಯಾಗಿದ್ದಾರೆ. ಹೆಂಗೆ ಸಡನ್ನಾಗಿ ಅವ್ರಿಗೆ ಇಂಥ ಒಂದು ನಂಬಕ್ಕಾಗಲ್ಲ. ನಾನು 4-5 ಜನಕ್ಕೆ ಫೋನ್ ಮಾಡಿ ತಿಳ್ಕೊಂಡ್ಬಿಟ್ಟೆ ಏನಾಯಿತು. ಆಮಮ್ಮ ಅವರು ತೀರೋಗ್ಬಿಟ್ಟಿದ್ದಾರೆ ಬೆಳಗ್ಗೆ ಅಂತೆ, ನಮಗೂ ಈಗಲೇ ಗೊತ್ತಾಗಿದೆ ಅಂತ ಅವರು ಹೇಳ್ತಿದ್ರು. ಅಯ್ಯೋ, ಅವ್ರು ಇನ್ನೂ ಸ್ವಲ್ಪ ಕಾಲ ನಮ್ಮ ಮಧ್ಯೆ ಇದ್ದರೆ ಚೆನ್ನಾಗಿರೋದು ಅಂತ ಒಂದು ಇದಾಯಿತು. ಯಾಕಂದರೆ ಅವರು ನಮಗೊಂದು ಹೆಮ್ಮೆ ಅಲ್ವಾ, ನಮ್ಮ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಸ್ಟಾರು. ಎಲ್ಲ ಬರೀ ಕನ್ನಡ ಅಷ್ಟೇ ಅಲ್ಲ, ತಮಿಳು, ಅಲ್ಲೆಲ್ಲ ಲೆಜೆಂಡ್ಗಳ ಜೊತೆ 90ರಲ್ಲೂ ಹೀರೋಯಿನ್ನು, ಆ ಥರ ಯಾರೂ ಇಲ್ಲ. ಅದು ಹಿಸ್ಟ್ರಿ ಯಾರೂ ಇಲ್ಲ, ಇನ್ನು ಯಾರು ಬರೋಕ್ಕೆ ಸಾಧ್ಯನೋ ಫಿನಿಶ್ ಆಗಿಬಿಟ್ಟಿದೆ ಆ ಒಂದು ಫೇಮು. ಅದು ಇನ್ನು ತುಂಬ ಇದೆ ಕೂತ್ಕೊಂಡು ಮಾತಾಡಬೇಕು, ನಿಂತ್ಕೊಂಡು ಹಿಂಗೆ ಇದ್ರೆ ಆಗ್ತಾಯಿದೆ ನನಗೆ. ಹೌದಾ? ಓ ಸರಿ. ಯಾವುದೂ ಇಲ್ಲ, ಒಂದಿಷ್ಟೂ ಇಲ್ಲ ಅವ್ರಿಗೆ. ಅವ್ರ ಕಾಲದಲ್ಲಿ ಅದೆಲ್ಲ ಏನೂ ಇಲ್ಲಪ್ಪ. ಅವ್ರ ಪಾಟಿಗೆ ಅವ್ರು ಕರೆಕ್ಟ್ ಟೈಮ್ ಬರ್ತಾರೆ, ಮೇಕಪ್ ಹಾಕ್ಕೊಳ್ತಾರೆ, ಶೂಟಿಂಗ್ ಅಟೆಂಡ್ ಆಗ್ತಾರೆ, ಹೋಗ್ತಾರೆ. ಬಿಟ್ಟರೆ ಬೇರೆ ಯಾವುದೂ ತಲೆಗೆ ಹಚ್ಕೊಳ್ಳಲ್ಲ ಅವರು. ಆ ಥರ ಒಂದೇ ನೋಟ ಅವ್ರಿಗೆ, ಆ್ಯಕ್ಟ್ ಮಾಡಬೇಕು, ಒಳ್ಳೆ ಹೆಸರು ತಗೋಬೇಕು, ಇದಿಷ್ಟೇ ಅವ್ರದ್ದು. ಓಕೆಮ್ಮ.